ನೋಡಿ ಹೇಳಿ ಅಂದ್ರೆ ಆಗ್ಲೇ ನೀನಿಯ ನಮ್ಮ ಮಗಳಿಗೂ ಅಳಿಯಂಗೂ ಇಬ್ರಿಗೂ ಡೈವರ್ಸ್ ಆಗೋಗ್ಬಿಟ್ಟೈತೆ. ಇನ್ನೇನು ಉಳ್ಕೊಂಡಿಲ್ಲ. ಇನ್ನೇನಿದ್ರು ನಿಮ್ದು ಇವ್ರದ್ದು ಮದುವೆ ಅಷ್ಟೇ. ನೀನಿಯ ನಮ್ಮ ಒಳಿಯವನ್ನೆಲ್ಲ ಕಿತ್ತೋದ್ ನನ್ನ ಮಗ. ಅವಳ ಕಿತ್ತೋಗಿರೋಳನ್ನ ಮದುವೆ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ನಿರ್ಧಾರ ಮಾಡ್ಬಿಟ್ಟು ಕುಂತವ್ನಿ. ಅದಕ್ಕೆ ಅವ್ರಿಗಿನ್ನ ಮುಂಚೆನೇ ನಿಂದು ನನ್ನ ಮಗಳದೇನಿಯ ಮದುವೆ ಮಾಡಿ ಮುಗ್ಸೋಣ ಅಂತ ಯೋಚನೆ ಮಾಡ್ತಾ ಇವನಿ. ನೋಡಿ ನೀವು ಏನಾರ ಹೇಳಿ ಪಟ ಅಂತ ಹೇಳ್ಬಿಟ್ಟು ಇಬ್ರದ್ದು ಮದುವೆ ಮಾಡ್ಬಿಟ್ಟು ಮುಗಿಸ್ಬಿಡ್ತೀನಿ ಸರಿನೇ. ಬ್ಯಾಡ ಅಂತ ಮಾತ್ರ ಅನ್ನಕ್ಕೆ ಹೋಗ್ಬೇಡಿ. ಇನ್ನೂ ನಿಧಾನ ಮಾಡೋಣ ಅಂತ. ನೀವೆಲ್ಲನೂ ಏನೇನು ಬೇಕೋ ಮದುವೆಗೆಲ್ಲ ಲಿಸ್ಟ್ ಹಾಕ್ಕೊಡ್ತೀನಿ. ನನ್ನ ಮಗಳಿಗೊಂದು ಮಾಂಗಲ್ಯ ಸರ, ಹಂಗೇನಿಯ ನನ್ನ ಮಗಳಿಗೊಂದು ಒಳ್ಳೆ ರೇಷ್ಮೆ ಸೀರೆ. ಸುಮ್ಮನೆ ಚಿಕ್ಕದಾಗೆಲ್ಲ ಮದುವೆ ಮಾಡ್ಕೊಳ್ಳೋದು ಬ್ಯಾಡ ಅಳಿ ಅಂದರೆ ದೊಡ್ಡ ಚೌಟ್ರಿನಾಗ ಏನಿಯ ಮದುವೆ ಮಾಡ್ಕೋಬೇಕು. ನಮ್ಮ 3 ಜನ ಎಲ್ಲ ಕರೆದು ಅವನೆಲ್ಲ ಕಿತ್ತೋಗಿರೋ ನನ್ನ ಮಗ ಅಳಿಯ ಅವನನ್ನ ಸಣ್ಣ ಕೂರಿಸ್ಬೇಕು. ಅದೇನೇನಿಯ ನನಗೆ ಬೇಕಾಗಿರೋದು ಸರಿನೇ. ಹಾ, ನೀವೇನು ತಲೆ ಕೆಡಿಸ್ಕೋಬೇಡಿ. ಓಕೆ, ನಾನು ನೋಡ್ಕೋತೀನಿ ಎಲ್ಲನೂ. ನನಗೆ ನನ್ನ ಫ್ರೆಂಡ್ಸ್ ಎಲ್ಲ ಬರಬೇಕು, ಚೀನಾದಿಂದ ಬರಬೇಕು. ನಾನು ಚೀನಾಗೆ ಹೋಗಿ ಗ್ರ್ಯಾಂಡಾಗಿ ಮದುವೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ಸಿಂಪಲ್ಲಾಗಿ ಮದುವೆ ಮಾಡ್ಕೊಂಡು ಚೈನಾದಲ್ಲಿ ಗ್ರ್ಯಾಂಡಾಗಿ ಮಾಡ್ಕೋಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ಅದಕ್ಕೇ ನೀವು ಸ್ವಲ್ಪ ಸಹಕಾರ ಕೊಡಬೇಕು. ನಿಮ್ಮ ಊರವ್ರನ್ನೆಲ್ಲ ಬೇಕಾದರೆ ಚೀನಾಗೆ ಬರೋಕ್ಕೆ ಕೇಳಿ. ಆದರೆ ಇಲ್ಲೆಲ್ಲ ಮದುವೆ ಮಾಡ್ಕೊಳ್ಳೋಕೆ ಗ್ರ್ಯಾಂಡಾಗಿ ಆಗಲ್ಲ. ಅದರಲ್ಲೂ ನಮ್ಮ ಕಡೆ ಎಲ್ಲ ಮಾಂಗಲ್ಯದ ಸರ ಅದೆಲ್ಲ ಹಾಕಲ್ಲ ನಮ್ಮ ಕಡೆ. ಜಸ್ಟು ನಾವು ಸುಮ್ಮನೆ ಮದುವೆ ಆಗಿದ್ದೀವಿ ಅನ್ನೋ ಥರ ಸುಮ್ಮನೆ ಇರ್ತೀವಿ ಅಷ್ಟೇ. ರಿಂಗ್ ಚೇಂಜ್ ಮಾಡ್ಕೊಳ್ಳೋದು. ನೀವು ಬೇಕಾದರೆ ಮಾಂಗಲ್ಯ ನಿಮ್ಮ ಕಡೆ ಹೆಂಗೆ ಕಟ್ತಾರೋ ಆ ಥರ ಕಟ್ತೀವಿ ಬೇಕಾದರೆ. ಇಲ್ಲ ರಿಜಿಸ್ಟರ್ ಮ್ಯಾರೇಜ್ ಓಕೆ ನಮಗೆ. ಅದು ಬಿಟ್ಟು ನಮ್ಮ ಕಡೆ ಇಲ್ಲದೆ ಇರೋ ಸಂಪ್ರದಾಯ ಎಲ್ಲ ನಮ್ಗೆ ಇಷ್ಟ ಆಗಲ್ಲ ನೋಡಿ. ಮಾಂಗಲ್ಯ ಚೈನ್ ಅಂದರೆ ಅದು ಆಗಲ್ಲ. ಮತ್ತು ಸೀರೆ ರೇಷ್ಮೆ ಸೀರೆ ಅಂತ ಹೇಳಿದ್ರಿ. ಅದು ನಮ್ಮ ಸಂಪ್ರದಾಯ ಅಲ್ಲ. ನಮ್ಮ ಚೀನಾದಲ್ಲಿ ಸೀರೆ ಯಾರು ಉಡಲ್ಲ. ಅಳಿ ಅಂದ್ರೆ ಅರ್ಥವಾಯ್ತಾಯ್ತು ನೀವು ಯಾಕೆ ಹಿಂಗೆ ಹೇಳ್ತಿದ್ದೀರಾ ಅಂತ. ನಿಮ್ಮ ಚೀನಾ ದೇವಸ್ಥಾನ ಏನು ನಡೀತಾಯ್ತು ನೀವು ಅದನ್ನೇನೇ ಹೇಳ್ತಾ ಇದ್ದೀರಾ. ಆದರೆ ಚಿನ್ನದ ಸರ ಕೊಡಿಸ್ಲೇಬೇಕಲ್ವೇ ನನ್ನ ಮಗಳಿಗೆ. ಇಲ್ಲ ಊರೆಲ್ಲ ಆಡ್ಕೊಬಿಡ್ತಾರೆ ನನ್ನ ಮಗಳನ್ನ. ಚಿನ್ನದ ಸರ ಹಾಕ್ಕೊಂಡಿಲ್ಲ ಅಂತ ಹೇಳ್ಬಿಟ್ಟು. ಅದಕ್ಕೆ ನೀವು ಬೇಜಾರು ಮಾಡ್ಕೊಂಡಿದ್ದಂಗೆ ನನ್ನ ಮಗಳಿಗೊಂದು ಚಿನ್ನದ ಸರ ಕೊಡಿಸ್ಬಿಡಿ. ರೇಷ್ಮೆ ಸೀರೆ ನಮ್ಮ ಕಡೆ ಆಡ್ಕೊತಾರೆ. ನೀವು ಸುಮ್ಮನೆ ಕೊಡಿಸಿ. ನಿಮ್ಮ ತಾಗೇನು ಕಾಸು ಬರನೇ ನಾವು ಊರಿಗೆಲ್ಲ ತೋರಿಸ್ಕೊಂಬಿಟ್ಟು ಬರ್ತೀವಿ. ನೋಡಿ ಅಂತ ಹೇಳ್ಬಿಟ್ಟು ಇಡೀ ಊರಿಗೆಲ್ಲ ತೋರಿಸ್ತೀವಿ. ಆವಾಗ ಅಂದರೆ ತೋರಿಸ್ಕೊಂಡ ಮೇಲೆ ಹೆಂಗೋನೋ ಊರೆಲ್ಲ ಅಯ್ಯೋ ನೋಡಪ್ಪ ಎಷ್ಟೊಂದು ಕೊಡ್ಸವ್ರೆ ಅಂತ ಅನ್ಕೊತಾರಲ್ಲ, ಅದೇ ನಮ್ಮ ಖುಷಿ. ಕೊಡ್ಸೋಕ್ಕಿಲ್ಲ ಅಂತ ಮಾತ್ರ ಅನ್ಬೇಡಿ. ಈಗಿರೋ ಬಂಗಾರದ ರೇಟ್ನಾಗೆ ಇವಳಿಗೊಂದು ಮಾಂಗಲ್ಯ ಸರ ಮಾಡ್ಸೋಕ್ಕೆ 4 ಲಕ್ಷ ಬೇಕು. ನನ್ನ ತಾಗಿರೋದೇ ಜಾಸ್ತಿ ಇಲ್ಲ. ಎಷ್ಟು ಹೇಳೋರು ಡೌ ಮಾಡಿದ್ರು ಕೇಳಂಗೆ ಕಾಣೆ. ಡೂಪ್ಲಿಕೇಟ್ ಯಾವುದಾದ್ರೂ ಕೊಡಿಸ್ಬಿಟ್ಟು ಸರಿಯಾಗಿ ನಾಮ ಹಾಕಬೇಕು. ಹಾಂ ಆಯಿತು ನೋಡೋಣ ಯೋಚನೆ ಮಾಡ್ತೀನಿ. ನೋಡೋಣ ಬಿಡು. ನೋಡಿ, ನೀವು ನಿಮ್ಮ ಕಡೆ ಸಂಪ್ರದಾಯನ ಫಾಲೋ ಮಾಡ್ತಿದ್ದೀರಿ. ನಾವು ನಮ್ಮ ಕಡೆ ಸಂಪ್ರದಾಯನ ಫಾಲೋ ಮಾಡಬೇಕಲ್ಲ, ಮಾಡೋಣ. ಆದಷ್ಟು ಬೇಗ ಮದುವೆ ಎಲ್ಲ ಮುಗಿಸ್ಬಿಡೋಣ ಸರಿನಾ. ಒಂದಿನ ಗೊತ್ತು ಮಾಡ್ತೀನಿ. ಒಂದಿನ ಗೊತ್ತಾದಮೇಲೆ ನಾವೆಲ್ಲರೂ ಹೋಗಿ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಬಂದು ಆಮೇಲೆ ನಿಧಾನಕ್ಕೆ ಎಲ್ಲಾದರೂ ಸಿಂಪಲಾಗಿ ಮದುವೆ ಮಾಡ್ಕೊಂಡು ಚೀನಾಗೆ ಹೋದ್ಮೇಲೆ ತುಂಬ ಗ್ರ್ಯಾಂಡಾಗಿ ಮದುವೆ ಮಾಡ್ಕೊಳ್ಳೋಣ. ಓಕೆ, ಆದರೆ ರಿಜಿಸ್ಟರ್ ಮ್ಯಾರೇಜ್ ಕಂಪಲ್ಸರಿ ಆಗಬೇಕು. ಆಮೇಲೆ ಮದುವೆನೇ ಆಗಿಲ್ಲ ಅಂತ ನೀವು ಹೇಳಿಬಿಟ್ರೆ ಅಯ್ಯೋ ನನ್ನ ಮದುವೆ ಆಗಿಲ್ಲ ಅಂತ ನಾನು ಹೆಂಗೆ ಹೇಳಕ್ಕಾಗ್ತದೆ. ಇದೊಳ್ಳೆ ಸಂದ ಕೇಳ್ತಿರಲ್ಲ, ಮದುವೆ ಆಗೈತಿ ಅಂತಲೇ ಹೇಳ್ಬೇಕು. ಅಯ್ಯೋ ರೀ, ಇವನ್ ಚೀನಾ ಕಳ್ಳ ನನ್ನ ಮಗ ಅಲ್ವೇನ್ರಿ. ನನ್ನ ಮಗ ಮೆಟ್ಟು ತಗೊಂಡು ಹೊಡ್ತಿದ್ದೆ ಅವತ್ತು. ತಿರ್ಗಾ ಬಂದವನಲ್ರಿ ಇಲ್ಲಿಗೆ. ಅವನೇ ಇದ್ದಂಗವನೇ ಅಂತಲ್ಲ, ಅವನೇನೇನಿಯ ನನ್ನ ಮಗಳು ಮೋಸ ಮಾಡಕ್ಕೆ ಅಂತ ಹೇಳ್ಬಿಟ್ಟು ಬಂದಿದ್ನಲ್ಲ ಮನೆಯಾಳ್ ನನ್ನ ಮಗ, ಇವನೇನೇನಿಯ. ಅಯ್ಯೋ ಶಿವನೇ, ಇನ್ನೂ ಊರು ಬಿಟ್ಟೋಗಿಲ್ವಾ ಈ ಬೇವರ್ಸಿ ನನ್ನ ಮಗ? ಈ ಬೇವರ್ಸಿಗೆ ಏನು ಬಂದರೆ ದೊಡ್ಡರೋಗ ಈ ಬೇವರ್ಸಿಗೆ. ಯಪ್ಪ ದೇವ್ರೆ, ನೋಡು ಇಲ್ಲಿ ನಿಂತ್ಕೊಂಡು ಯಾಕೋ ಇವ್ರ ಹತ್ರ ಮಾತಾಡ್ತಾವನಿ. ಇವನೇ ಬಂದಿದ್ದು. ಏಯ್ ಕಿತ್ತೋಗಿರ ಚೀನಾ ಬೇವರ್ಸಿ ನನ್ನ ಮಗನೇ. ಅಯ್ಯೋ ಈ ಅಮ್ಮ ಯಾಕೆ ಬಂದ್ಲು? ಲೇ ಕಿತ್ತೋಗಿರ ನನ್ನ ಮಗನೇ, ನನ್ನ ಮಗಳು ಮೋಸ ಮಾಡಿ ಸಾಲ್ದು ಅಂತ ಹೇಳ್ಬಿಟ್ಟು ಇಲ್ಲಿ ಬಂದು ತಿರ್ಗೆ ಎಲ್ಲ ಮಾಡ್ತಾ ಇದೀಗ. ತಿರ್ಗೆ ಎಲ್ಲ ಓಡಾಡ್ತಾ ಇದೀಗ. ಇಲ್ಲಿ ಬಂದ್ಬಿಟ್ಟು ಏನು ಮಾಡಬೇಕು ಅಂತ ಅನ್ಕೊಂಡಿದ್ದೀಗ ನೀನು? ಹಳೆ ಬೇವರ್ಸಿನ ತಗೊಬಿಟ್ಟು ಬಂದು ಏನು ಮಾಡ್ತಿದ್ದೀಗ ಇಲ್ಲಿ? ನಾನು ಅವತ್ತೇ ಮೆಟ್ನಾಗ ಹೊಡ್ಕೊಳ್ತಿದ್ದೀನಿ. ಅಯ್ಯೋ ನೀವು ಯಾಕೆ ಈ ಥರ ಬೈತಾ ಇದ್ದೀರಾ? ಪ್ಲೀಸ್ ನನ್ನ ಬಿಟ್ಬಿಡಿ. ನನಗೆ ತಲೆ ಕೆಡ್ತಾ ಇದೆ. ನೀವು ಯಾಕೆ ಈ ಥರ ಮಾತಾಡ್ತಿದ್ದೀರಾ? ಲೇ ಕಿತ್ತೋಗಿರೋ ಡೌ ನನ್ನ ಮಗನೇ, ಕ್ಯಾರ ಕಿತ್ತೋಯ್ತವೆ. ನನ್ನ ಮಗನೇ ಮೋಸ ಮಾಡೋದೆಲ್ಲ ಮಾಡ್ಬಿಟ್ಟು ಈ ಹಳ್ಳಿ ಬಿಟ್ಬಿಟ್ಟು ಹೋಗ್ಬೇಕು ಅಂತ ಅಷ್ಟೆಲ್ಲ ಹೇಳಿವ್ನಿ ನಾನು. ಬೇವರ್ಸಿ ನನ್ನ ಮಗನೇ ಹಳ್ಳಿ ಬಿಟ್ಟು ಹೋಗ್ಲಾ ಅಂತ ಹೇಳ್ಬಿಟ್ಟು. ಆದ್ರೂ ಹಳ್ಳಿ ಬಿಟ್ಟು ಹೋಗ್ದಿದ್ದಂಗೆ ಏನು ಮಾಡಬೇಕು ಅಂತ ಅನ್ಕೊಂಡಿಲ್ಲ, ಹಾಳು ಮಾಡಬೇಕು ಅಂತ ನಿಂತ್ಕೊಂಡಿದ್ದೀಗ. ಸಾಲ್ದ ನಾಟ್ಕಾಡಿದ್ಯ ಎಲ್ಲನೂ. ಹಳೆ ಬೇವರ್ಸಿ ತಗೊಬಿಟ್ಟು ಬಂದು ನೀನು ನೋಡ್ತಿದ್ದೆ ಮೆಟ್ಟಕ ನೋಡಬೇಕು ಅನಿಸ್ತದೆ. ಇನ್ನೊಂದು ಕಿತ ಊರಾಗ ಏನಾರ ಕಾಣಿಸ್ಕೊಂಬಿಟ್ರೆ ನೀನು ನಿನ್ನ ಜುಟ್ಟು ತರದಾಕ್ಬಿಡ್ತೀನಿ. ಹಳೆ ಬೇವರ್ಸಿ ತಗೊಬಿಟ್ಟು ಬಂದು. ಲೇ ಶಾರದಿ, ನಿನ್ಗೆ ಯಾಕೆ ಬೇಕು? ನಿನ್ಗೆ ತಲೆಗೆಲೆ ಕೆಟ್ಬಿಟ್ಟೈತೆ ನಿನ್ಗೆ. ನೀನ್ ಯಾಕೆ ನನ್ನ ಬಾವಿ ಅಳಿಯುನ್ನ ಹಿಂಗೆಲ್ಲ ಬೈತಾ ಇದ್ಯಾ? ನಿನ್ಗೆ ಯಾವ ಅಧಿಕಾರ ಐತೆ ಬೈಯಕ್ಕೆ? ಏನೇ ಹೇಳ್ತಿದ್ಯಾ ಮಮತಿ? ಇವನ್ ಹೆಂಗೆ ಬಾವಿ ಅಳಿ ಆಯ್ತಾನೆ ನಿನ್ಗೆ? ಹೂ ಕಣ್ಲೆ, ಅವ್ ನನ್ನ ಮಗಳನ್ನ ಮದುವೆ ಮಾಡ್ಕೊಳಕ್ಕೆ ಏನಿಯ ಬಂದಿರೋದು. ಯಪ್ಪ
ನನ್ನ ಮಗಳಿಗೋಸ್ಕರ ಅಂತ ನನಗೆ ಬಂದಿರೋದು. ಚೀನಾದಿಂದ ಬಂದವನೇ ಸರಿನಾ, ನಮಗೋಸ್ಕರ ಸ್ವಲ್ಪ ಸ್ವಲ್ಪ ಕನ್ನಡನೂ ಕಲ್ತವನೆ. ಅಂಥದ್ರಾಗೆ ಅವನ ಹತ್ರನೇ ನೀನು ಬಂದ್ಬಿಟ್ಟು ಕೆಟ್ಟ ಕೆಟ್ಟದಾಗೆಲ್ಲ ಮಾತಾಡ್ತೀಯಾ? ನಿನ್ನ ಮಗಳನ್ನ ಅವ್ನು ಒಪ್ಕೊಳ್ಳಿಲ್ಲ ಅಂತಂದ್ರೆ ಅದು ನಿನ್ನ ಕರ್ಮ. ಆದರೆ ನನ್ನ ಮಗಳನ್ನ ತುಂಬ ಇಷ್ಟಪಟ್ಬಿಟ್ಟು ಒಪ್ಕೊಂಡವನೇ ಅಂತಂದ್ರೆ ಅದು ನಮ್ಮ ಅದೃಷ್ಟ, ಸರಿನಾ? ನೀನು ಬಂದು ಹಿಂಗೆಲ್ಲ ಮಧ್ಯದಾಗ ಮಾತಾಡೋ ಅವಶ್ಯಕತೆ ಇಲ್ಲ. ಲೇ 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 ಮೂದೇವಿ, ಯಾರ್ಲೇ ಹೇಳಿದ್ ನಿನ್ಗೆ? ಯಾ ಬೇವರ್ಸಿ ಹೇಳಿದ್ದು ನನ್ನ ಮಗ ಚೀನಾದಿಂದ ಬಂದವನೇ ಅಂತ ಹೇಳ್ಬಿಟ್ಟು? ಅಯ್ಯೋ ಶಿವನೇ, ಚೀನಾನು ಇಲ್ಲ ಅಮೇರಿಕನೂ ಇಲ್ಲ. ಅಯ್ಯೋ ನಿಂಗೆ ಏನ್ ತಲೆಗೆಲೆ ಕೆಟ್ಬಿಡೈತೆ ನಿಂಗೆ? ನೋಡು, ಅಯ್ಯೋ ಇವನು ಚೀನಾದನಲ್ಲ, ಮೋಸ ಮೋಸ ಮಾಡ್ತಾನೆ ಇವನು, ನಮ್ಮ ಕರ್ನಾಟಕದವನೇನಿಯಾ? ಅಯ್ಯೋ ಹಳೆ ಬೇವರ್ಸಿ ನನ್ನ ಮಗ. ಲೇ ಮಮ್ತಿ, ನಿನಗೇನೆ ಬಂದಿದ್ದು ದೊಡ್ಡಪ್ಪತ್ತು, ಹೆಂಗೋ ನೀನು ಒಳಿಯ ಸಂದಾಕಿದ್ದ, ಅವನ ಜೊತೆ ಇರ್ಸದ್ ಬಿಟ್ಬಿಟ್ಟು ಮಗಳು ಡೈವರ್ಸ್ ಕೊಡಿಸ್ಬಿಟ್ಟು ಇನ್ನೂ ಮದುವೆ ಮಾಡ್ಬೇಕು ಅಂತ ಹೊಂಟಿದೀಗ. ಲೇ ಲೇ ಮಮ್ತಿ, ಬೇಡ. ನಾವು ಹಾಳಾಗೋದಂಗೆ ನೀವು ಹಾಳಾಗೋಗ್ಬೇಡಿ. ನಾವು ಬೋಲ ಹಾಳಾಗೋಗ್ಬಿಟ್ವಿ ನಾವಂತೂ. ನೀವು ಹಂಗೆ ಮಾಡ್ಕೊಂಡು ಜೀವನ ಹಾಳು ಮಾಡ್ಕೋಬೇಡಿ. ಈಗಲೇ ಹೇಳಿದ್ದೀನಿ, ಸುಮ್ಮನೆ ನಿಮ್ಮ ಪಾಡು ನೀವು ಇರೋದು ಕಟ್ಕೊಳ್ಳಿ. ಅಯ್ಯೋ ನನ್ನ ಮಗನ ಲೋಪರ್, ನನ್ನ ಮಗನ ನಂಬಕೇನಿಯ ಹೋಗ್ಬೇಡ. ಅಬ್ಬಬ್ಬಬ್ಬಬ್ಬಬ್ಬಬ್ಬ, ನಿನ್ನ ಮಗಳನ್ನ ಮದುವೆ ಮಾಡ್ಕೊಂಡಿಲ್ಲ ಅಂತ ಹೇಳ್ಬಿಟ್ಟು ಲೇ ಕಂತ್ರಿ, ನನ್ನ ಮಗಳದು ಮದುವೆ ಕ್ಯಾನ್ಸಲ್ ಮಾಡಬೇಕು ಅಂತ ಬಂದಿದ್ಯಾ? ನೀನೇ ಮದುವೆಯ ಓಕೆ ಅಂದ್ಬಿಟ್ಟು ಎಲ್ಲ ಸೆಟ್ ಮಾಡಿ ಹುಡುಗಂಗೆ ಇಷ್ಟ ಆಗ್ತಿರೋದಕ್ಕೆ ಹುಡುಗ ಕ್ಯಾನ್ಸಲ್ ಮಾಡೋನೆ ಮದುವೆಯ. ಆದರೆ ನೀನು ಈ ಥರ ಬಿಟ್ಟು ಬಿಲ್ಡಪ್ ತಗೋತಾ ಇದೆಯೇನೆ? ನೋಡು, ನನ್ನ ಮಗಳು ನನ್ನ ಅಳಿಯ, ನನ್ನ ಮಗಳು ಭವಿಷ್ಯ ನನ್ನ ಇಷ್ಟ. ನೀನು ಯಾವಳೆ ಸೀಮೆಳು ನೀನು ಕೇಳೋಕ್ಕೆ? ನಿನಗೇನು ಅಧಿಕಾರ ಐತೆ ನೀನು ಕೇಳೋಕ್ಕೆ? ನಿನಗೆ ಯಾವ ಅಧಿಕಾರನೂ ಇಲ್ಲ. ಉಸ್ಸಾರ್ ಬರಬೇಡ. ನನ್ನ ಮಗಳು ನನ್ನ ಇಷ್ಟ. ನೀನು ಯಾವಳೆ? ನಿನ್ಗೇನಾದ್ರೂ ನಿನ್ನ ಮಗಳದಿದ್ರೆ ನೀನು ಮಾತಾಡು. ನಿನ್ನ ಮಗಳನ್ನ ಮದುವೆ ಮಾಡ್ಕೊಳಕ್ಕೆ ಇವನಿಗೆ ಇಷ್ಟ ಇಲ್ಲ, ಸರಿನೇ? ಅವ್ನು ನನ್ನ ಮಗಳನ್ನೇ ಮದುವೆ ಮಾಡ್ಕೊಂಡು ನಮ್ಮನ್ನು ಚೀನಾ ಕರ್ಕೊಂಡು ಹೋಯ್ತೀನಿ ಅಂತ ಹೇಳವನಿ. ನಾವು ಚೀನಾಗೆ ಏನೇ ಹೋಯ್ತೀವಿ. ಹೊಟ್ಟೆ ಉರಿತಾಯ್ತಲ್ವ ನಿನಗೆ? ಉರಿಬೇಕು ಅಂತ ತಾನೇ ಇಷ್ಟೆಲ್ಲ ಮಾಡಿಸ್ತಿರೋದು ನಾನು. ಲೈ ಹೋಗ್ಲೆ ಸುಮ್ಕೇನೆ ಮರ್ಯಾದಿನಾಗಿ ಬಂದ್ಬಿಟ್ಲು ಇಲ್ಲಿ ನಂದೆಲ್ಲಿಕ್ಲಿ ಅಂತ ಹೇಳಕ್ಕೆ. ಲೇ ಮಮ್ತಿ, ನೀನು ಯಾಕ್ಲೆ ಹಿಂಗೆ ಹಾಳು ಮಾಡ್ತಾ ಇದ್ದೀಗ? ನಿನಗೇನ್ಲೇ ಬಂದಿರೋ ದೊಡ್ಡರೋಗ? ಲೇ ಮಮ್ತಿ, ಅವಳು ನನ್ನ ಮಗಳು ಕಣ್ಲೆ, ಅವಳ ಜೀವನನೆಲ್ಲ ಹಾಳು ಮಾಡಕ್ಕೆ ಹೋಗ್ಬೇಡ ಕಣ್ಲೆ ನೀನು. ಇವನ್ಲೇ ಬಂದಿರೋದು ನಿಂಗೆ ದೊಡ್ಡಪ್ಪತ್ತು. ಅವ್ನು ಸರಿ ಇಲ್ಲ, ಅವ್ನು ಪೋರ್ಟ್ ವೆಂಟಿ ಕಣ್ಲೆ ನಿಜವಾಗೂನು. ಏ ಮುಚ್ಚಯ್ಯ ಬಾಯಿ, ನಿನ್ನಷ್ಟೇನು ಪೋರ್ಟ್ವೆಂಟಿ ಅಲ್ಲ ಅವನು, ನೀನೇ ದೊಡ್ಡ ಪೋರ್ಟ್ವೆಂಟಿ. ನಿನ್ನಷ್ಟು ಪೋರ್ಟ್ವೆಂಟಿ ಯಾರು ಇಲ್ಲ. ನನಗೆ ಮದುವೆ ಆಗ್ಬಿಟ್ಟು ಆಮೇಕಿಂದ ಈ ಬಿತ್ರಿನ ಕಟ್ಕೊಳಕ್ಕೆ ಅಂತ ಹೋಗಿದ್ದಲ್ಲ, ಮದುವೆ ಮಾಡ್ಕೊಂಬಿಟ್ಟು ಬಂದಲ್ಲ, ಆಮೇಕಿಂದ 7 ಸಾಲದು ಅಂತ ಇನ್ನೊಂದು ಮದುವೆ ಮಾಡ್ಕೊಂಡ್ ಬಂದಲ್ಲ, ಶಾಂತಮುನ್ನ, ಬೆಣ್ಣೆ ಶಾಂತಮುನ್ನ. ನೀನು ಕಣಲೆ ಕಂತ್ರಿ, ನಮ್ಮ ನಳಿಯ ಕಂತ್ರಿ ಅಲ್ಲ. ನೋಡು, ಕೊನ್ನೆ ಕಿತ ಹೇಳ್ತಾ ಇವ್ನಿ, ಸುಮ್ಮನೆ ಹೋಗ್ಬಿಡ್ರಿ ಗಂಡ ಹೆಂಡ್ರು ಇಬ್ರು. ಹೆಂಗೋ ಚಿಂದಂತ ಸಂಬಂಧ ಸಿಕ್ಕೈತೆ ನಮಗೆ, ಅದಕ್ಕೆ ಕೊಲ್ಲಾಕಕ್ಕೆ ಅಂತ ಹೇಳ್ಬಿಟ್ಟು ಬರಬೇಡಿ. ನೀವೇನು ಹೇಳಿದ್ರು ನಾನು ಚೀನಾ ಅಳಿಯನ್ನ ಬಿಟ್ಕೊಡಕ್ಕಿಲ್ಲ. ಚೀನಾ ಅಳಿಯನ್ನ ನನ್ನ ಜೀವನ ಪೂರ್ತಿ ನಾನು ಚೆನ್ನಾಗಿ ನೋಡ್ಕೊಳ್ಳೋದು ನನಗೆ ಗೊತ್ತು. ಬಂದ್ಬಿಟ್ರು ಇಲ್ಲಿ ಇವ್ರ ಮಗಳು ಮದುವೆ ನಿಂತೋಯ್ತು ಅಂತ ಹೇಳ್ಬಿಟ್ಟು ನನ್ನ ಮಗಳು ಮದುವೆ ನಿಲ್ಸಕ್ಕೆ ಬಂದಿದ್ದೀಗಾರ ನೀವು ಇಬ್ರು? ಹೋಗಲೇ ಅಲ್ಲ, ಇವಳು ನನ್ನ ಸೌತಿ, ಇವಳು ನನಗೆ ಒಳ್ಳೇದು ಮಾಡೋದು. ನಿನ್ನ ಜೀವಮಾನದಾಗ ನನಗೆ ಒಳ್ಳೇದು ಮಾಡಬೇಕು ಅಂತ ಎಂದ ಅನ್ಕೊಂಡಿದ್ದೀಗ ಹೇಳು? ಇಡೀ ಜೀವಮಾನದಾಗ ಏನು ನೀನು ಯಾವತ್ತೂ ನೀನು ಒಳ್ಳೇದು ಮಾಡಿಲ್ಲ, ಮಾಡೋದೂ ಇಲ್ಲ. ದೊರಿದ್ರದವಳೆ ಈಗ ಬಂದವಳೆ ನಾಟಕ ಆಡಕ್ಕೆ. ಇಲ್ಲಲೇ ಮಮ್ತಿ, ನಾನು ಯಾಕೆ ಸುಳ್ಳು ಹೇಳಿ? ಈ ಬೇವರ್ಸಿ ಬಿಡಿಲಿ, ಈ ಬೇವರ್ಸಿ ನಾನು ಬಾಯಿ ಬಿಡಿಸ್ತೀನಿ. ಏಯ್ ಬೊಗುಳ ನಿಜನಾ? ಯಾಕೆ ಹಿಂಗೆ ಹೋಗ್ಬಿಟ್ಟು ಹುಡುಗಿ ಪಕ್ಕ ನಿಂತ್ಕೊಂಡಿದ್ಯೆ, ಮುಚ್ಕೊಂಡ್ಬಿಡ್ಲ ವಾಯ? ನಾನು ಏನು ಮಾಡಿದ್ದೀನಿ ನಿನಗೆ? ಕೆರ ತಕೊಂಡು ಹೊಡೆದಿರೋದು ಎಲ್ಲ ಹೇಳ? ಈ ಹುಡುಗಿ ಜೀವನ ಹಾಳು ಮಾಡಬೇಕು ಅಂತ ಬಂದಿದ್ದೀಗ ನೀನು? ಬೊಗುಳ ಮೂದೇವಿ. ಅಯ್ಯೋ, ಇವರೆಲ್ಲ ಯಾಕೆ ಹಿಂಗಾಡ್ತಾವ್ರೆ? ನನಗೆ ತುಂಬ ಭಯ ಆಗ್ತಾ ಇದೆ. ಹೋ ದೇವ್ರೆ, ಏನು ಮಾಡಲಿ ಇವಾಗ? ಯಾಕೆ ಇವರೆಲ್ಲ ಹಿಂಗೆ ಮಾಡ್ತಾವ್ರೆ? ಅಯ್ಯೋ, ನೀವು ಯಾಕೆ ಹಿಂಗೆ ಆಡ್ತಾ ಇದ್ದೀರಾ ಆಂಟಿ? ನನಗೆ ನಿಮ್ಮ ಮಗಳನ್ನ ಮದುವೆ ಮಾಡ್ಕೊಳಕ್ಕೆ ಇಷ್ಟ ಇಲ್ಲ. ಅಷ್ಟಕ್ಕೆ ನೀವು ಇಷ್ಟೊಂದು ಫೋರ್ಸ್ ಮಾಡಿ ಬಲವಂತ ಮಾಡ್ತೀರಾ. ನಿಮ್ಮ ಮಗಳನ್ನೇ ನಂಗೆ ಸ್ವಲ್ಪನೂ ಇಷ್ಟ ಇಲ್ಲ. ಅದಕ್ಕೇನೆ ಹೇಳಿದಕ್ಕೇನೆ ನೀವು ಈ ಥರ ಎಲ್ಲ ನನ್ನ ಬಗ್ಗೆ ಮಾತಾಡ್ತೀರಾ ಅಂತ ಅಂದ್ಕೊಂಡೇ ಇರಲಿಲ್ಲ. ಅಯ್ಯೋ ಅಯ್ಯೋ ಅಯ್ಯೋ, ಲೇ ನನ್ನ ಒಳಿಯ ಹೇಳ್ತಿರೋ ಮಾತನ್ನ ಕೇಳಿಸ್ಕೊಳಕ್ ಆಯ್ತಿಲ್ವ ನಿಂಗೆ? ಕೇಳಿಸ್ಕ. ನನ್ನ ಒಳಿಯವನೇ ಬಾಯಿ ಬಿಟ್ಬಿಟ್ಟು ಎಲ್ಲ ವಿಷಯನೂ ಹೇಳ್ತಾವನೆ. ಲೇ ಶಾರದಿ, ನಂತ ಕಾಲ್ ಕೆರ್ಕೊಂಡು ಜಗಳಕ್ಕೆ ಬರ್ಬೇಡಲೇ. ನನಗೆ ಗೊತ್ತಲ್ಲ ಮಧ್ಯಾಹ್ನ ಏನು ಅಂತ ಹೇಳ್ಬಿಟ್ಟು ನನ್ನ ಸವಸಕ್ಕೆ ಮಾತ್ರ ಬರ್ಬೇಡ. ಈಗಲೇ ಹೇಳಿದ್ದೀನಿ. ಕರಿ ಆ ಬೇವರ್ಸಿಗೆ 4 ಬಿಟ್ರೆ ಎಲ್ಲ ನಿಜ ಹೇಳ್ತಾನೆ. ಆ ಬೇವರ್ಸಿಗೆ ತುದುಕ್ಬಿಟ್ಟು ಬಾಯಿ ಬಿಡಿಸ್ತೀನಿ ಲೋಪರ್ ನನ್ನ ಮಗಂಗೆ. ಇವನ್ ಬಂದಿರೋ ದೊಡ್ಡಪ್ಪತ್ತ ಬೇವರ್ಸಿಗೆ. ಏಯ್ ಬೊಗುಳ ನಿಜನಾ? ಬೊಗುಳ್ತಿಯಲ್ಲ ಜುಟ್ಟು ಹಿಡ್ಕೊಂಡು ಹೊಡಿಲ್ಲ ಹೇಳು ನಿನಗೆ? ಥೂ ನಿನ್ನ ಮಕ್ಕಿಷ್ಟು ಇನ್ನೊಬ್ರು ಜೀವನ ಹಾಳು ಮಾಡಕ್ಕೆ ಅಂತ ನೀ ಹುಟ್ಟಿರೋದು ನೋಡು. ಈ ಕಡೆ ಬಾರ್ಲೆ ಮುಂತಿ, ಈ ಕಡೆ ಬಾ. ನನ್ನ ಮಗಂಗೆ 4 ಬಿಟ್ಬಿಟ್ಟು ನಾನೇನೇ ಕಲಿಸ್ತೀನಿ ಬುದ್ಧಿ. ಅವ್ನ ಬಾಯಿಂದ ಈಚೆ ಕಡೆಗೆ ಬರೆಸ್ತೀನಿ ಸತ್ಯನ. ಬಾಯಿ ಕಡಿಕೆ ಹೋಗಿ ಕುಡ್ದು. ಅವ್ನು ನನ್ನ ಅಳಿಯ, ನನ್ನ ಇಷ್ಟ, ನಾನು ಏನು ಬೇಕಾದ್ರೂ ಮಾಡ್ಕೊತೀನಿ. ಹೋಗಿ ಕುಡ್ದು ಅವ್ರಿಬ್ರು ಮದ್ಯಕ್ಕೆ ನೀನು ಒಯ್ತಾ ಇರ್. ನೀನು ಹೊಟ್ಟೆ ಉರ್ಕೊಂಡು ಸಾಯ್ಬೇಕು ನೀನು. ನನ್ನ ಮಗಳು ನಾನು ಚೀನಾಗ ಹೋಯ್ತಾ ಇರ್ತೀವಲ್ಲ, ಅವಾಗ ಹಂಗಂಗೆ ಹೊಟ್ಟೆ ಉರ್ಕೊಂಡು ಹಂಗೆ ಸತ್ತೋಗ್ಬಿಡ್ಬೇಕು ನೀನಂತೂ. ದೊರಿದ್ರದೊಳೆ ನೀನು ಹಂಗೆ ಸತ್ತೋದ್ರೆ ನನಗೆ ನೆಮ್ಮದಿ. ಅಲ್ಲಿ ಗಂಟೆ ನನಗಂತೂ ನೆಮ್ಮದಿ ಇಲ್ಲ. ಉರ್ಕೊಂಡು ಸಾಯಿ. ನೋಡು, ನಾನು ಒಳಿ ಅಂತಕ್ಕೆ ನಾನು ಬಿಡಕ್ಕಿಲ್ಲ. ನೀನು ಹೋಯ್ತಾ ಇರ್ ಸುಮ್ಕೆನೇನಿಯ. ಲೇ, ಈ ಮಮ್ತಿ ಹಣೆ ಬರೋದಾಗೆ ಅನುಭವಿಸೇನೇನಿಯ ಕಲ್ತ್ಕೋಬೇಕು ಅಂತ ಹೇಳ್ಬಿಟ್ಟು ಏನೋ ಬರ್ಸ್ಕೊಂಬಿಟ್ಟು ಬಂದವಳು ಏನೋ, ಯಾರಿಗೆ ಗೊತ್ತು? ಬಾರ್ಲೆ ಹೋಗೋಣ. ಬಾರ್ಲೆ ಶಾರ್ಜಿ, ಏನು ಮಾಡೋಕ್ಕಾಗಲ್ಲ. ಅದೇನೋ ಅಂತಾರಲ್ಲ, ಗ್ರಾಚಾರ ಕೆಟ್ಟರೆ ಎಳ್ಕೊಂಡು ಹೋಯ್ತದಂತೆ. ಗ್ರಾಚಾರ ಅನ್ನಂಗೆ ಎಳ್ಕೊಂಡು ಹೋಯ್ತಿರೋದು ನೋಡು. ಅಯ್ಯೋ ದೊರಿದ್ರೋಳು. ಬಾ ಹೋಗೋಣ ಬಾ. ಸುಮ್ಕೆ ಇವಳು ಸವಾಸ ನಮ್ಗೆ ಯಾಕೆ ಬೇಕು? ನಡಿ ಹೋಗೋಣ, ನಡಿ ಸುಮ್ಕೆನೇನೆ. ನೀವ್ ಹೇಳೋದು ಸರಿನೇ. ಈಗಿನ ಕಾಲದಾಗ ಯಾರಿಗೂ ಬುದ್ಧಿ ಹೇಳ್ಬಾರ್ದು, ಅನುಭವಿಸ್ಕೊಂಡೇ ತಿಳ್ಕೋಬೇಕು. ಅದನ್ನೇ ನಾನು ನಿನಗೆ ಹೇಳ್ತಿರೋದು. ಬಾ ಹೋಗೋಣ ಅಂತ ಹೇಳ್ಬಿಟ್ಟು ಸುಮ್ಮನೆ ಇಲ್ಲ ಅದು ಮಾಡ್ಕೊಂಡು ಇದು ಮಾಡ್ಕೊಂಡು ಯಾಕೆ ಇದು ಮಾಡಿಗೆ? ನಡಿ ಹೋಗೋಣ, ನಡಿ ಸುಮ್ಕೆನೇನಿಯ.
ಬಾ ಅವಳು ಹೆಂಗನ ಮಾಡ್ಕೊಂಡು ಅನ್ಭವಿಸ್ಕೊಂಡಿ ಬಾರೆ, ದೇವ್ರು ನೋಡ್ಕೊತಾನೆ, ಬಾ ಹೋಗೋಣ. ಅನುಭವಿಸ್ಕೊಂಡು ಸಾಯಿ. ಅವಾಗ ಶಾರದೆ ಏನು ಹೇಳಿದ್ಲು ಅಂತ ಹೇಳ್ಬಿಟ್ಟು ನೆನಪು ಬರ್ತದೆ. ಈ ನನ್ನ ಮಗ ಚೀನಾ ಕರ್ಕೊಂಡು ಹೋಗಿಲ್ಲ. ಥೂ ಇನ್ನು ಬರ್ತೈತೆ ನೋಡಿ ಬಾಯಿಗೆ. ಥೂ ಮನೆಯಾಳಿ ನಾವು ಚಂದಾಕಿರೋದು ಇವ್ಳಿಗೆ ಇಷ್ಟನೇ ಇಲ್ಲ. ಹೊಳಿ ಅಂದ್ರೆ ನೀವೇನು ಎದ್ರುಕೊಳಕ್ ಹೋಗ್ಬೇಡಿ. ಅವಳನ್ನ ನೋಡಿ ನೀವು ಯಾಕೆ ಇಷ್ಟೊಂದು ಎದ್ರುಕಂತ ಇದ್ದೀರಾ? ಅವ್ರು ಸರಿ ಇಲ್ವಲ್ಲ, ಅದಕ್ಕೆ ನನಗೆ ಒಂಥರ ಭಯ ಆಗುತ್ತೆ ನನಗೆ ಅವ್ರನ್ನ ನೋಡಿದ್ರೇನೆ. ಅದಕ್ಕೆ ಈ ಥರ ಹೇಳ್ದೆ ಅಷ್ಟೇ. ಅವ್ರ ಮಗಳನ್ನ ಮದುವೆ ಮಾಡ್ಕೋಬೇಕು ಅಂತ ಈಗಲೂ ತುಂಬ ಫೋರ್ಸ್ ಮಾಡ್ತಾವ್ರೆ ನನಗೆ. ಅಯ್ಯೋ ಅಳಿ ಅಂದ್ರೆ ನೀವೇನು ಹೇಳ್ಬೇಕಾಗಿಲ್ಲ. ಅವ್ರ ಕಂತ್ರಿ ಬುದ್ಧಿ ಎಲ್ಲನೂ ನನಗೆ ಸಂದ ಗೊತ್ತು. ಬಲು ಕಂತ್ರಿ ಅಂತ ಹೇಳ್ಬಿಟ್ಟು ನನಗೆ ಸಂದ ಗೊತ್ತು ಬಿಡಿ. ನಿಮ್ಮ ಬಾಯಿಂದ ಏನು ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅವಳ ಮಗಳನ್ನ ಮದುವೆ ಮಾಡ್ಕೊಂಡಿಲ್ಲ ಅಂತ ಹೇಳ್ಬಿಟ್ಟು ನನ್ನ ಮಗಳು ಮದುವೆ ನಡುವೆ ನಿಲ್ಲಿಸ್ಬೇಕು ಅಂತ ಪ್ರಯತ್ನ ಪಡ್ತಾವಳೆ. ಅವಳೇನು ಅಂತ ನನಗೆ ಗೊತ್ತಿಲ್ವಾ? ಹಾಂ ಯಪ್ಪ ಎಂಥ ಕಂತ್ರಿ ಬಡ್ಡಿ ಹೇಳವಳು. ನನಗಂತೂ ಮೈಯೆಲ್ಲ ಉರಿತದೆ ನೋಡಿ. ಇನ್ಮೇಲೆ ಅವಳಿಂದ ನಿಮ್ಗೆ ಯಾವ ತೊಂದರೆನೂ ಆಗಕ್ಕಿಲ್ಲ. ನಾನು ಸರಿಯಾಗಿ ಗ್ರಾಚಾರ ಬಿಡಿಸ್ಕೊಳ್ಸಿದ್ದೀನಲ್ಲ, ಇಂಥ ನಿಮ್ಮ ತಾಕ್ ಬರೋಕ್ಕಿಲ್ಲ, ನೋಡ್ತಾ ಇರಿ. ಅಯ್ಯ ಥೂ ಬುಡಿ. ನೋಡ್ರಿ ಹೋಗನ್ ಮಂತಕ್ಕೆ. ಅಮ್ಮ ಶಾರದಾ ಆಂಟಿ ಯಾಕೆ ಹಂಗೆ ಹೇಳ್ತು ಅಂತ ತಿಳ್ಕೊಬೇಕಿತ್ತು ಕಣಮ್ಮ. ಯಾಕೆ ಹೇಳಿರ್ಬೋದು ಅಂತ. ಅಲ್ಲ ಅದು ಅಯ್ಯೋ, ನನ್ನ ಬಗ್ಗೆ ಎಲ್ಲ ಕೆಟ್ಟದಾಗ ಹೇಳ್ಕೊ ಬರ್ತಾವ್ರಲ್ಲ ಅವರು. ನನಗೆ ತುಂಬ ಬೇಜಾರಾಗ್ತೈತೆ ನೋಡಿ. ನಿಮ್ಗೆ ಇಷ್ಟ ಇಲ್ಲ ಅಂದರೆ ನನ್ನ ಬಿಟ್ಬಿಡಿ. ದಯವಿಟ್ಟು ನನ್ನ ಮೇಲೆ ಅನುಮಾನ ಪಡೋಕ್ಕೆ ಹೋಗ್ಬೇಡಿ. ನಾನು ತುಂಬ ಒಳ್ಳೆಯವನು. ನಿಮಗೋಸ್ಕರ ಕನ್ನಡ ಕಲ್ತಿದ್ದೀನಿ ನಾನು ಚೀನಾದಿಂದ ಬಂದು. ನಾನು ಚೀನಾ ದೇಶಕ್ಕೆ ಹೋಗ್ಬಿಟ್ಟು ಅಲ್ಲೇ ಯಾವುದಾದ್ರೂ ಒಂದು ಹುಡುಗಿನ ಮದುವೆ ಮಾಡ್ಕೊತೀನಿ. ಇಲ್ಲಿ ನಿಮಗೆಲ್ಲ ನಾನು ಉತ್ತರ ಕೊಡೋಕೆ ಆಗ್ತಾ ಇಲ್ಲ. ದಯವಿಟ್ಟು ನಾನು ಹೊರಟೋಗ್ಬಿಡ್ತೀನಿ, ಬಿಟ್ಬಿಡಿ. ಅಯ್ಯೋ ನೀವು ಆ ಥರ ಮಾತಾಡಬೇಡಿ ಪ್ಲೀಸ್. ನೀವು ಸುಮ್ಮನೆ ಇರಿ. ನೋಡಿ ಆ ಶಾರದಿಗೆಲ್ಲ ಎದ್ರುಕೊಂಡು ಬುಟ್ಟೋಯ್ತೀನಿ ಅಂತ ಅನ್ಬೇಡಿ. ಆ ಶಾರದಿ ನಮಗೆ ಯಾವ ಲೆಕ್ಕನೂ ಇಲ್ಲ. ಕಂತ್ರಿ ಶಾರದಿ ಬುಟ್ಟಾಕಿ ಅವಳ ವಿಷಯನೇ ಬುಟ್ಟಾಕಿ. ನಮ್ಗೆ ಏನು ಏನಕ್ಕೆ ಬೇಕು ಅವಳ ವಿಷಯ? ನೀವು ಬುಟ್ಟಾಕಿ ಫಸ್ಟು. ನಾನು ಹೇಳೋದನ್ನ ಕೇಳಿ. ನೀವು ನೋಡಿರಿ ಮಂತಕ್ಕೆ. ಅವಳು ಇನ್ನೊಂದ್ಕಿತ ಏನಾರು ನಿಮ್ಮ ಹೊಡಿಯೋಕ್ಕೂ ಬಡಿಯೋಕ್ಕೂ ಬಂದರೆ ಸುಮ್ಮನೆ ನನಗೆ ಹೇಳಿ, ನಾನು ನೋಡ್ಕೊತೀನಿ. ಸರಿಯಾಗಿ ಅವಳು ಗಾಳಿ ಬಿಡ್ಸೋಕ್ಕಿಲ್ವ ನಾನು? ಏನಾರ ಇನ್ನೊಂದ್ಕಿತ ಹಿಂಗೆ ಆಡಿದ್ರೆ ಅಂದರೆ ಒಂದು ಫೋನ್ ಹಾಕಿ ನನಗೆ ಬಂದು ಚರ್ಮ ಸುಲಿದು ಬಿಡ್ತೀನಿ ಆ ಶಾರದಿದು. ನೋಡಿರಿ ಸುಮ್ಕೆನೆ ನಿಮ್ಮ ನೋಡೇ ಉರ್ಕೊಂಡವಳು ಅವಳು. ಹೌದು ಅವ್ರಿಗೂ ನಮಗೂ ಆಗ ಬರಲ್ಲ. ಅದಕ್ಕೇನೆ ಈ ಥರ ಮಾಡ್ತಿರೋದು. ನಮ್ಮ ಅಪ್ಪನ ಬುಟ್ಟಿಗೆ ಹಾಕೊಂಡು ಮದುವೆ ಮಾಡ್ಕೊಂಡವಳೆ ಅವಳು. ಅದಕ್ಕೆ ಅವಳಿಂದ ನಮ್ಗೆ ಯಾವ ನೆಮ್ಮದಿನೂ ಇಲ್ಲ. ನೀವು ಆ ಥರ ಎಲ್ಲ ಬೇಜಾರು ಮಾಡ್ಕೊಬಿಡಿ. ನಾನು ಯಾವತ್ತಿದ್ರೂ ನಿಮ್ಮ ಹೆಂಡ್ತಿನೇ. ನಡೀರಿ ಹೋಗೋಣ. ಹಾಂ ಬನ್ನಿ.